ಸಹೃದಯರೆಲ್ಲರಿಗೂ ನಮಸ್ಕಾರ. ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಬಂಧುಗಳೇ, ಸಿನಿ ಭಾವ ಜಗತ್ತು ಇದರ 72ನೆಯ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಇವತ್ತು ನಾವು ಆರಿಸಿಕೊಂಡಿರುವಂತಹ ಗೀತೆ ಅಂದರೆ ಭಾಳ ಸುಂದರವಾದ ಸಾಹಿತ್ಯದ ಗೀತೆ. 1970 ಆ ಸಂದರ್ಭದಲ್ಲಿ ಬಂದಂಥ ಕರುಳಿನ ಕರೆ SR ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶನ ಮಾಡಿದ್ದಾರೆ. ಈ ಒಂದು ಸಿನಿಮಾದ ಗೀತೆ ಹೊಡೆಯುವ ಕೈಯೊಂದು ಕಣ್ಣೊರೆಸುವ ಕೈಯೊಂದು. ತುಂಬ ಸುಂದರವಾದ ಗೀತೆ. RN ಜಯಗೋಪಾಲ್ ಅವರು ಇದರ ಸಾಹಿತ್ಯವನ್ನು ರಚಿಸಿದ್ದಾರೆ. ಈ ಸಿನಿಮಾ ಸಾಕಷ್ಟು ಯಶಸ್ವಿ ಆಯಿತು ಆ ಕಾಲದಲ್ಲಿ. ಸಾಹಿತ್ಯದ ದೃಷ್ಟಿ ಇರಬಹುದು, ಸಂಗೀತ ಸಂಯೋಜನೆ ಇರಬಹುದು, ಚಿತ್ರೀಕರಣ ಎಲ್ಲವೂ ಬಹಳ ಅದ್ಭುತವಾಗಿದೆ. ಇದರಲ್ಲಿ ಬರುವಂತಹ ಸನ್ನಿವೇಶಗಳು ಎಲ್ಲ ಒಂದಕ್ಕಿಂತ ಒಂದು ಬಹಳ ಸುಂದರ. ಅಲ್ಲಿ ಯಾವುದೋ ಒಂದು ಮಾನವೀಯತೆಯನ್ನು ಅಥವಾ ಮಮತೆಯನ್ನು, ಪ್ರೀತಿಯನ್ನು ತೋರಿಸುವಂಥ ಆ ಸಾಹಿತ್ಯದ ಶ್ರೀಮಂತಿಕೆ. ಚಿತ್ರದಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಆತ ಒಬ್ಬ ದೊಡ್ಡ ಸಾಹುಕಾರ, ಧನಿಕ, ಅಷ್ಟೇ ಕ್ರೂರಿ. ಅದನ್ನು ದಿನೇಶ್ ಅವರು ಮಾಡಿದ್ದಾರೆ. ಆತ ಒಬ್ಬ ದೊಡ್ಡ ಧನಿಕ, ಶ್ರೀಮಂತ, ಆದರೆ ಮನಸ್ಸು ಸರಿ ಇರೋದಿಲ್ಲ. ಆತನಿಗೆ ಹಲವಾರು ದುಶ್ಚಟಗಳಿರುತ್ತೆ. ಒಂಥರ ಕ್ರೂರಿ ಕೂಡ ಹೌದು. ಮನೆಯಲ್ಲಿರುವ ತನ್ನ ಹೆಂಡತಿಯನ್ನು ಅವನು ಸರಿಯಾಗಿ ನೋಡ್ಕೊಳ್ತಿರೋಲ್ಲ, ಮತ್ತು ಕುಡಿಯುವಂಥದ್ದು, ಬೇರೆ ಸ್ತ್ರೀಯರ ಸಹವಾಸ ಮಾಡುವಂಥದ್ದು, ಈ ಥರ ಚಟುವಟಿಕೆ ಎಲ್ಲ ಮನೆಯಲ್ಲೇ ನಡೀತಾ ಇರುತ್ತೆ. ಆ ಮನೆಯ ಕಾರ್ ಡ್ರೈವರ್ ಆಗಿ ರಾಜ್ಕುಮಾರ್ ಅವರು ಬರ್ತಾರೆ. ಆ ಒಂದು ಪಾತ್ರವನ್ನು ನಿರ್ವಹಿಸಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆಗ ಆ ನಡೆಯುವಂತಹ ಯಾವುದೋ ಅಸಹ್ಯ ಚಟುವಟಿಕೆಗಳಿರುತ್ತೆ, ಅದನ್ನು ನೋಡಿ ಈ ರಾಜ್ಕುಮಾರ್ ಡ್ರೈವರ್ ಪಾತ್ರ ಏನಿದೆ, ರಾಜ್ಕುಮಾರ್ ಅವ್ರಿಗೆ ಬಹಳ ಬೇಸರ ಆಗುತ್ತೆ. ಅದನ್ನೆಲ್ಲ ಒಂದು ರೀತಿ ತಡೆಯೋದಕ್ಕೆ ಒಂದು ರೀತಿ ಪ್ರತಿಭಟನೆ ಮಾಡ್ತಾರೆ, ಒಂದು ರೀತಿ ವಿರೋಧಿಸ್ತಾರೆ. ಆಗ ಸಾಹುಕಾರನ ಅಂದರೆ ದಿನೇಶ್ ಅವರ ಒಂದು ದ್ವೇಷಕ್ಕೆ ಕಾರಣ ಆಗಬೇಕು ಬರುತ್ತೆ. ಹಾಗಾಗಿ ಇದು ಅತಿರೇಕಕ್ಕೆ ಹೋಗಿ ಒಂದು ಸರಿ ಆ ದಿನೇಶ್ ಚಾವಟಿಯಿಂದ ವಿಪರೀತವಾಗಿ ರಾಜ್ಕುಮಾರ್ ಅವ್ರನ್ನ ಥಳಿಸ್ತಾರೆ. ಅದು ವಿಪರೀತ ಗಾಯ ಆಗಿರುತ್ತೆ, ಭಾಳಷ್ಟು ನೋವಾಗಿರುತ್ತೆ. ಆ ಸಂದರ್ಭದಲ್ಲಿ ಆ ತಾಯಿಯ ಸ್ಥಾನದಲ್ಲಿದ್ದಂಥ ಬಹುಶಃ ಅದ್ವಾನಿ ಲಕ್ಷ್ಮೀದೇವಿ ಅಂತ ಅನಿಸುತ್ತೆ, ಅವ್ರು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಬಂದು ಸಾಂತ್ವನ ಹೇಳಿ ಮುಲಾಮೇನರಿಂದ ಹೆಚ್ಚುವಂಥದ್ದು, ಈ ರೀತಿ ಒಂದು ಸನ್ನಿವೇಶ ಇದೆ. ಭಾಳ ಚೆನ್ನಾಗಿದೆ ಅದು. ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಹಾಡುವಂಥ ಹಾಡು ತುಂಬ ಸೊಗಸಾಗಿದೆ. ಹೊಡೆಯುವ ಕೈ ಒಂದು, ಕಣ್ಣೊರೆಸುವ ಕೈ ಒಂದು. ಹೌದಲ್ವಾ? ಈ ಜಗತ್ತಿನಲ್ಲಿ ಕನ್ಸ್ಟ್ರಕ್ಟಿವ್ ಮೈಂಡ್ ಒಂದಿರುತ್ತೆ, ಡಿಸ್ಟ್ರಕ್ಟಿವ್ ಮೈಂಡ್ ಕೂಡ ಒಂದಿರುತ್ತೆ. ಒಂದು ಸಕಾರಾತ್ಮಕ ಚಿಂತನೆ ಇದಾದರೆ ಮತ್ತೊಂದು ನಕಾರಾತ್ಮಕ ಚಿಂತನೆ ಇದು. ಅನೇಕ ಸಕಾರಾತ್ಮಕ ಚಿಂತನೆಯ ಜನಗಳು ತುಂಬ ಒಳ್ಳೆಯ ಕೆಲಸಗಳನ್ನು, ಸಮಾಜ ಸೇವೆ ಇರ್ಬೋದು, ದೇಶ ಸೇವೆ ಕಾರ್ಯಗಳನ್ನು ಮಾಡ್ತಿರ್ತಾರೆ. ಅದೇ ಡಿಸ್ಟ್ರಕ್ಟಿವ್ ಮೈಂಡ್ ಸದಾಕಾಲ ಕೆಟ್ಟ ತರಹದಲ್ಲಿ ಯೋಚನೆ ಮಾಡೋದು, ಒಳ್ಳೆಯದನ್ನು ಹಾಳು ಮಾಡೋ ರೀತಿಯಲ್ಲಿ ಯೋಚನೆ ಮಾಡ್ತಿರ್ತಾರೆ. ಈ ಎರಡು ಚಟುವಟಿಕೆಗಳು ಜಗತ್ತಿನಲ್ಲಿ ಇದ್ದಿದ್ದೇ ಅಲ್ವಾ? ಈ ರೀತಿಯಲ್ಲಿ ಒಂದು ಕಲ್ಪನೆಯಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಹಾಡು ಅಂತಂದರೆ, ಹೊಡೆಯುವ ಕೈ ಒಂದು, ಕಣ್ಣೊರೆಸುವ ಕೈ ಒಂದು. ಹೊಡೆಯುವ ಕೈ ಒಂದು, ಕಣ್ಣೊರೆಸುವ ಕೈ ಒಂದು. ರಂಗರಾವ್ ಅವರು ಇದಕ್ಕೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ. ಡಾಕ್ಟರ್ PB ಶ್ರೀನಿವಾಸ್ ಅವರು ತಮ್ಮ ಮಧುರವಾದ ಕಂಠದಿಂದ ಭಾವ ತುಂಬಿ ಹಾಡಿದ್ದಾರೆ. ಬಹಳ ಚೆನ್ನಾಗಿರುವಂಥ ಹಾಡು. ಒಂದೆಡೆ ದೈವದ ಪ್ರತಿರೂಪ, ಇನ್ನೊಂದೆಡೆ ದಾನವ ನಿಜ ರೂಪ. ಒಂದೆಡೆ ದೈವದ ಪ್ರತಿರೂಪ, ಇನ್ನೊಂದೆಡೆ ದಾನವ ನಿಜ ರೂಪ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಲ್ವಾ? ಈ ಹಾಡನ್ನು ಈಗ ಮಂಜುನಾಥ್ ಅವರು ಹಾಡ್ತಿದ್ದಾರೆ, ಕೇಳೋಣ. ಹೊಡೆಯುವ ಕೈ ಒಂದು, ಕಣ್ಣೊರೆಸುವ ಕೈ ಒಂದು. ಹೊಡೆಯುವ ಕೈ ಒಂದು, ಕಣ್ಣೊರೆಸುವ ಕೈ ಒಂದು. ಕರಗದ ಕಲ್ಲೊಂದು, ಕರುಣೆಯ ಕಡಲೊಂದು. ಹೊಡೆಯುವ ಕೈ ಒಂದು, ಕಣ್ಣೊರೆಸುವ ಕೈ ಒಂದು. ಹೋಗು ಹೋಗೆನ್ನುವ
ಕೊರಳೊಂದು ನಿಲ್ಲು ನಿಲ್ಲೆನ್ನುತ್ತಾ ತಡೆವ ಕರುಳೊಂದು ಹೋಗು ಹೋಗೆನ್ನುವ ಕೊರಳೊಂದು ನಿಲ್ಲು ನಿಲ್ಲೆನ್ನುತ್ತಾ ತಡೆವ ಕರುಳೊಂದು ಒಲುಮೆಯ ಅಮೃತವಿಲ್ಲಿ ದ್ವೇಷದ ವಿಷವು ಅಲ್ಲಿ ಹೊಡೆಯುವ ಕೈ ಒಂದು ಕಣ್ಣೊರೆಸುವ ಕೈ ಒಂದು ಕರಗದ ಕಲ್ಲೊಂದು ಕರುಣೆಯ ಕಡಲೊಂದು ಹೊಡೆಯುವ ಕೈ ಒಂದು ಕಣ್ಣೊರೆಸುವ ಕೈ ಒಂದು. ಬಂಧುಗಳೇ, ಇದುವರೆಗೂ ಕರುಳಿನ ಕರೆ ಎನ್ನುವಂಥ ಸಿನಿಮಾದ ಒಂದು ಸುಂದರವಾದ ಗೀತೆಯನ್ನು ನಾವು ಕೇಳಿದ್ವಿ. ನಾಳೆ ಮತ್ತೆ ಹೊಸ ಗೀತೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.